ರಮ್ಯಾ ಅವರು ಫಿಲಮ್ ಅಲ್ಲಿ ಇದ್ದಷ್ಟು ದಿನಾನು ಕ್ಲಾಸಿ, ಈಗ್ಲೂ ಕ್ಲಾಸಿ. ಬಟ್ ಮಂಡ್ಯ ರಾಜಕೀಯ ಅಂತ ತಕ್ಷಣ ಮಾಸಿ. ಸೊ ಈ ಕ್ಲಾಸಿ ರಮ್ಯಾ ಈ ಮಾಸ್ ಪಾಲಿಟಿಕ್ಸ್ ಗೆ ಅಡಾಪ್ಟ್ ಆಗಿದೆ ಹೆಂಗೆ ಅಂತ ಕಲ್ತಿರೋದು ಅಷ್ಟೇ. ಯು ಜಸ್ಟ್ ಲರ್ನ್ ಅಂಡ್ ಐ ಡೋಂಟ್ ಥಿಂಕ್ ದೇರ್ ಎನಿ ಲೈಕ್ ಕ್ಲಾಸ್ ಮಾಸ್ ಆ ತರ ನನ್ಗೇನು ಅನ್ಸಲ್ಲ. ಐ ಥಿಂಕ್ ನಾವ್ ಹೇಗ ಬಿಹೇವ್ ಮಾಡ್ತೀವಿ, ನಾವ್ ಒಂದ್ ಸಿಚುವೇಶನ್ ನಾವ್ ಹೇಗೆ ಡೀಲ್ ಮಾಡ್ಕೋತೀವಿ, ನಾವ್ ಹೇಗೆ ವಿ ಕ್ಯಾರಿ ಅವರ್ ಸೆಲ್ಸ್, ಐ ಥಿಂಕ್ ದಟ್ಸ್ ಆಲ್ ಮ್ಯಾಟರ್ಸ್. ಆಮೇಲೆ ನಾನು ಹೇಳ್ದಂಗೆ ದ ಪಬ್ಲಿಕ್ ಇಸ್ ವೆರಿ ಇಂಟೆಲಿಜೆಂಟ್ ಸ್ಮಿತಾ. ದೇ ನೋ ಎವ್ರಿಥಿಂಗ್, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಸೊ ನಾವೇನು ಪ್ರಿಟೆಂಡ್ ಮಾಡ್ಬೇಕಾಗಿಲ್ಲ, ನಾಟಕ ಮಾಡ್ಬೇಕಾಗಿಲ್ಲ. ಐ ಥಿಂಕ್ ದೇ ಸಿ ಥ್ರೂ ಇಟ್. ಸೊ ಯಾ. ಮತ್ತೆ ಹೆಣ್ಮಕ್ಳಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೂ ಆ ಸೈಕಲಾಜಿಕಲ್ ಬ್ಯಾರಿಯರ್ ಇದೆಯಾ ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಅದು ಪ್ರಾಕ್ಟಿಕಲಿ ಹೌದು ಕೂಡ. ಯಾಕಂತಂದ್ರೆ ಲೇಟ್ ನೈಟ್ ಕೆಲವೊಂದು ಪಾರ್ಟಿ ವರ್ಕ್ ಅಥವಾ ಒಂದು ಮೀಟಿಂಗ್ಸ್ ಇರುತ್ತೆ. ಈ ಕ್ಯಾಂಪೇನು ಅಥವಾ ಪ್ರೊಟೆಸ್ಟ್ ಅಂತ ಮಾಡ್ಲಿಕ್ಕೆ ಹೋದಾಗ ಯು ಹ್ಯಾವ್ ಟು ಲೈಕ್ ಸುತ್ತಲೂ ಗಂಡಸರು ಇರ್ತಾರೆ, ಅಲ್ಲಿ ನೀವಿರ್ಬೇಕು, ಬಟ್ಟೆ ಏನಾಗುತ್ತೋ, ಎಲ್ ಟಚ್ ಆಗುತ್ತೋ, ಈ ರೀತಿಯ ಭಯ ಕೂಡ ಒಂದಿರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ರಾಜಕೀಯ ಕಷ್ಟದ ಕ್ಷೇತ್ರ ಅನ್ಸೋದು ಸಹಜ. ಬಟ್ ನಿಜವಾಗ್ಲೂ ಅಷ್ಟು ಕಷ್ಟನಾ, ಅನ್ಕೊಂಡಷ್ಟು ಕಷ್ಟನಾ ಅಂತ ಹೇಳಿ. ಬಟ್ ನೀವ್ ಮಾಡದೆ ಹೋದ್ರೆ ಇನ್ ಯಾರು ಮಾಡ್ತಾರೆ? ಮಾಡ್ಬೇಕಾಗತ್ತಲ್ವಾ. ಅಂಡ್ ಆಕ್ಚುಲಿ ಇಟ್ಸ್ ನಾಟ್ ಸೋ ಬ್ಯಾಡ್ ನೀವ್ ಹೇಳ್ದಂಗೆ. ಬಟ್ ನನ್ಗನ್ಸುತ್ತೆ ನಮ್ ಚಿಕ್ಕ ವಯಸ್ಸಿಂದ ನಮ್ ಮನೇಲಿ ಹೆಣ್ಮಕ್ಳನ್ನ ನಾವ್ ಹಾಗೆ ಬೆಳ್ಸಿರ್ತೀವಿ. ರಾತ್ರಿ ಹೊತ್ತು ಎಲ್ಲಿಗೆ ಹೋಗ್ಬೇಕು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಗಂಡ್ ಮಗುಗ್ ಹೇಳಲ್ಲ ಈ ರೀತಿ ನೋಡ್ಬಾರ್ದು, ಈ ರೀತಿ ಬಿಹೇವ್ ಮಾಡ್ಬೇಕು, ನಿಮ್ ಸಿಸ್ಟರ್ಸ್ ಆಗ್ಲಿ ಬೇರೆ ಹೆಣ್ಮಕ್ಳಾಗ್ಲಿ ಹೀಗ್ ಬಿಹೇವ್ ಮಾಡ್ಬೇಕಂತ ಅವ್ರು ಏನು ಹೇಳ್ಕೊಡಲ್ಲ. ಆಕ್ಚುಲಿ ಅವ್ರ ಹುಡ್ಗರ್ನ ಜಾಸ್ತಿ ಫ್ರೀಡಮ್ ಕೊಟ್ಬಿಡ್ತಾರೆ, ಹೆಣ್ಮಕ್ಳನ್ನ. ಸೊ ಹಾಗಾಗಿ ಒಂದು ಫ್ಯೂರ್ ಸೈಕಾಸಿಸ್ ಬಂದೇ ಬಿಡುತ್ತೆ ಚಿಕ್ಕ ವಯಸ್ಸಿಂದ. ನಾವ್ ಹಿಂಗ್ ಮಾಡ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು, ಹಿಂಗಿರ್ಬಾರ್ದು ಅಂತ. ಅದೇ ಫ್ರೀಡಮ್ ನೀವು ಹೆಣ್ಮಕ್ಳಿಗೆ ಕೊಟ್ರೆ ಅವ್ರ ಧೈರ್ಯವಾಗಿಂದ ಅವ್ರು ಎಲ್ಲಾ ಕೆಲ್ಸಾನು ಮಾಡ್ತಾರೆ. ಬರೀ ಗಂಡ್ಮಕ್ಳಿಗೆ ದೇ ಹ್ಯಾವ್ ದಟ್ ಕರೇಜ್ ಅಂಡ್ ಫಿಯರ್. ನಾನು ಏನ್ ಬೇಕಾದ್ರೂ ಸಾಧಿಸ್ಬೋದು, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಹೆಣ್ಮಕ್ಳಿಗೆ ಅದ್ ಬರಲ್ಲ, ಬಿಕಾಸ್ ಚಿಕ್ಕ ವಯಸ್ಸಿನ ನಾವ್ ಹಾಗೆ ಬೆಳ್ಸಿರ್ತೀವಿ ಅವ್ರನ್ನ. ಈಗ ಅದೆಲ್ಲ ಚೇಂಜ್ ಆಗ್ತಾ ಇದೆ. ಸೊ ಐ ಫೀಲ್ ದಟ್ ಇವತ್ತು ಒಂದು ಹುಡುಗಿನ ಹೇಗ್ ರೆಸ್ಪೆಕ್ಟ್ ಮಾಡ್ಬೇಕು, ಅವ್ರು ಹೇಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಇವಾಗ ತಾಯಂದ್ರು ಅವ್ರು ಅನುಭವಿಸಿದಾರಲ್ವಾ. ಸೊ ಹಾಗಾಗಿ ಅವರು ಅವ್ರ ಮಕ್ಳಿಗೂ ಹೇಳ್ಕೊಡ್ತಾ ಇದಾರೆ. ಸೊ ದಟ್ ಇಸ್ ಅ ಗುಡ್ ಚೇಂಜ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಆಕ್ಚುಲಿ. ರಾಜಕೀಯಕ್ಕೆ ಬರ್ಬೇಕಂದ್ರೆ ಯಾವುದೇ ಕ್ಷೇತ್ರ ಆಗಿದ್ರು ಕೂಡ ಅಲ್ಲಿ ಎಸ್ಟಾಬ್ಲಿಷ್ ಆಗ್ಬೇಕು, ಸರ್ವೈವ್ ಆಗ್ಬೇಕು ಅಂದ್ರೆ ಅದರದೇ ಆದ ಒಂದಷ್ಟು ಅರ್ಹತೆಗಳಿರ್ಬೇಕು ಅಂತ ಹೇಳಿ. ರಾಜಕೀಯ ಕ್ಷೇತ್ರದಲ್ಲಿ ಬರುವವರಿಗೆ ಅರ್ಹತೆ ಇನ್ಬಿಲ್ಟ್ ಆಗೇ ಇರ್ಬೇಕಾ ಅಥವಾ ನೋಡಿ ಕಲ್ತು ಅದನ್ನ ರೂಢಿಸ್ಕೊಳ್ಬಹುದಾ ಅಂತ ಹೇಳಿ? ನಿಮ್ಮ ಜೀವನದಲ್ಲಿ ಹೇಗಾಯ್ತು ಇದು? ಇನ್ಬಿಲ್ಟ್ ಇತ್ತ? ಒಬ್ಬ ರಾಜಕಾರಣಿ ರಮ್ಯಾ ಒಳಗೆ ಇದ್ರ ಅಥವಾ ಕಲ್ತಿದ್ದ ರಮ್ಯಾ ಅವರು ಅಂತ? ಐ ಥಿಂಕ್ ನೋಬಡಿ ಇಸ್ ಅ ಬಾರ್ನ್ ಪಾಲಿಟಿಷಿಯನ್, ನೋಬಡಿ ಇಸ್ ಅ ಬಾರ್ನ್ ಆರ್ಟಿಸ್ಟ್. ಹುಟ್ಟಿದ ತಕ್ಷಣ ಯಾರು ರಾಜಕಾರಣಿ ಆಗಲ್ಲ ಅಥವಾ ಆರ್ಟಿಸ್ಟು ಆಗಲ್ಲ. ಅದು ಒಂದೊಂದು ನೇಚರು, ಒಂದೊಂದು ಪರ್ಸನಾಲಿಟಿ ಇರುತ್ತೆ. ಆಮೇಲೆ ನೀವು ಬೆಳೀತಾ ಬೆಳೀತಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನನ್ಗೆ ಇದ್ ಮಾಡಕ್ ಇಷ್ಟ, ನನ್ಗೆ ಇದ್ ಮಾಡಕ್ ಇಷ್ಟ ಅಂತ. ಸೊ ಅಕಾರ್ಡಿಂಗ್ ಟು ಯುವರ್ ನೇಚರ್ ಯು ಚೂಸ್ ಯುವರ್ ಪ್ರೊಫೆಷನ್. ಕೆಲವೊಂದ್ಸತಿ ಫ್ಯಾಮಿಲಿಗಳು ನಿಮ್ನ ಬಿಡಲ್ಲ. ನೀವ್ ಎಂಜಿನಿಯರ್ ಆಗಿರ್ಬೋದು, ಬಟ್ ನಿಮ್ಗೆ ಸಿನಿಮಾದಲ್ಲಿ ಮಾಡಕ್ ಇಷ್ಟ ಇರ್ಬೋದು, ಬಟ್ ಯಾವ್ದೋ ಕಾರಣಕ್ಕೋಸ್ಕರ ಅವ್ರು ಬಿಡಲ್ಲ ಅನ್ಕೊಳ್ಳಿ. ಬಟ್ ಯುವರ್ ನೇಚರ್ ಇಸ್ ಆಲ್ವೇಸ್ ಅದನ್ನ ಕಾಡ್ತಾ ಇರುತ್ತೆ ನಿಮ್ಗೆ. ಸೊ ಅದೇ ರೀತಿಯಲ್ಲಿ ರಾಜಕೀಯ ಬಂದು ಅದು ದಟ್ ಡಿಸೈರ್, ನಾನು ಬೇರೆಯವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಒಂದ್ ಇರ್ಲೇಬೇಕು. ಫಸ್ಟ್ ಆಫ್ ಆಲ್ ನಾನು ಪಾಲಿಟಿಕ್ಸ್ ಅಲ್ಲಿ ದುಡ್ಡು ಮಾಡ್ತೀನಿ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಲಾಸ್ಟ್ ಲಾಂಗ್. ಯು ಹ್ಯಾವ್ ಟು ಬಿ ಅ ಪೀಪಲ್ಸ್ ಪರ್ಸನ್. ಅಂಡ್ ನನ್ನ ನೇಚರು ಆಕ್ಚುಲಿ ನನ್ಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ. ನಾನು ನ್ಯೂಸ್ ಪೇಪರ್ ಓದ್ತೀನಿ, ನಾನು ಡಿಬೇಟ್ಸ್ ನೋಡ್ತೀನಿ, ಬಟ್ ನನ್ಗೆ ಐ ಡೋಂಟ್ ನೋ ಹೌ ಟು ಡಿಬೇಟ್ ವೆರಿ ವೆಲ್. ಸ್ಕೂಲಲ್ಲಿ ಮಾಡ್ತಾ ಇದೆ, ಬಟ್ ನಂಗೆ ಇಂಟ್ರೆಸ್ಟ್ ಇದೆ. ಅಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು, ನಮ್ ಇಂಡಿಯಾನ ನಾವ್ ಇನ್ನೂ ಎಷ್ಟು ಡೆವಲಪ್ ಮಾಡ್ಬೋದು, ನಾವು ವಿ ಶುಡ್ ಬಿ ಲೈಕ್ ದ ನಂಬರ್ 1 ಕಂಟ್ರಿ ಇನ್ ದ ವರ್ಲ್ಡ್. ಆ ತರ ಎಲ್ಲ ನಂಗೆ ಆಸೆ ಇದೆ. ಬಟ್ ರಾಜಕೀಯಕ್ಕೆ ಹೋಗಿ ಇದೆಲ್ಲ ಮಾಡ್ಬೇಕಂತ ನನ್ಗೇನ್ ಐಡಿಯಾ ಇರ್ಲಿಲ್ಲ. ಅದ್ ಹೇಗೋ ಒಂದ್ ಕಡೆ ನಮ್ದು ಒಂದು ನೇಚರ್ ಇರುತ್ತೆ, ಒಂದ್ ಕಡೆ ದೇವ್ರ ದಯ, ಅದು ಏನ್ ಬರ್ದಿರತ್ತೆ ವಿಧಿ ನಿಮ್ ತಲೆನಲ್ಲಿ, ಅದು ಹಾಗೆ ಆಗುತ್ತೆ. ಸೊ ಐ ಥಿಂಕ್ ಇನ್ ಮೈ ಕೇಸ್ ಇಟ್ ವಾಸ್ ಜಸ್ಟ್ ದ್ಯಾಟ್. ಅಂಡ್ ನಾನ್ ಅದ್ರಲ್ಲಿ ನನ್ಗೆ ಒಂದು ಕ್ಯೂರಿಯಾಸಿಟಿ ಯಾವಾಗ್ಲೂ ಇರುತ್ತೆ, ಒಂದು ಕಲಿಬೇಕಂತ. ಸೊ ಇವತ್ತು ನನ್ಗೆ ಇವತ್ತು 75 years ಅಲ್ಲಿ ನೀವ್ ನಂಗೆ ಇಂಟರ್ವ್ಯೂ ಮಾಡ್ತೀರಾ ಅನ್ಕೊಳ್ಳಿ, ದೆನ್ ಐ ವಿಲ್ ಬಿ ಲೈಕ್ ನಾನು ಒಂದು ಫುಲ್ ಲೈಫ್ ಲಿವ್ ಮಾಡಿದೀನಿ, ಒಂದು ಹೀರೋಯಿನ್, ಸೋಷಿಯಲ್ ಮೀಡಿಯಾ ಮಾಡಿದೀನಿ, ಪಾಲಿಟಿಕ್ಸ್ ಮಾಡಿದೀನಿ, ವ್ಯವಸಾಯ ಬಗ್ಗೆ ನಂಗೆ ಗೊತ್ತಿದೆ, ಆಮೇಲೆ ರೋಡ್ಸ್ ಬಗ್ಗೆ ನಂಗೆ ಗೊತ್ತಿದೆ. I can say so much, that I feel ಅದ್ ನಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅಲ್ಲಿ. I've met so many presidents and prime ministers, ಅದೆಲ್ಲ ನನಗೆ ಲೆಕ್ಕಕ್ಕೆ ಬರಲ್ಲ. ನನಗೆ when I think that ನನ್ಗೆ ಇದ್ರ ಬಗ್ಗೆ ಏನೇನೋ ಗೊತ್ತಿದೆ ಅಂತ ಹೇಳಿದಾಗ I feel very happy.